ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಕೋಟ್ಯಾನುಕೋಟಿ ಹಿಂದೂಗಳು ಆ ಸಂಭ್ರಮ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಈ ಮಧ್ಯೆ ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೂ ಕೂಡ ಶ್ರೀರಾಮ ಮಂದಿರ ಪತ್ತೆಯಾಗಿದೆ. ಉತ್ಖನನ ಸಂದರ್ಭದಲ್ಲೇ ಶ್ರೀರಾಮ ಮಂದಿರ ಪತ್ತೆಯಾಗಿದೆ ಚಿಕ್ಕೋಡಿಯಲ್ಲಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹುದುಗಿ ಹೋಗಿದ್ದ ರಾಮ ಮಂದಿರ ಪತ್ತೆಯಿಂದಾಗಿ ಆ ಭಾಗದ ಜನರಲ್ಲಿ ಸಂಭ್ರಮ ಮನೆ ಮಾಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಚಿಕ್ಕೋಡಿ ತಾಲೂಕು ಸದಲಗಾದಲ್ಲಿ ಮಂದಿರ ಪತ್ತೆಯಾಗಿರೋದು, ದೂದ್ಗಂಗಾ ನದಿ ಬಳಿ ಪ್ಯಾಟೆ ಹೊಳೆ ಬಳಿ ಪತ್ತೆಯಾಗಿರೋದು ರಾಮ ಮಂದಿರ. ಭೂಮಿಯಲ್ಲಿ ಹುದುಗಿದ್ದ ರಾಮ ಮಂದಿರ ಪತ್ತೆಯಾಗಿರೋದು ನೂರಾರು ವರ್ಷಗಳ ಹಿಂದೆ ಹುದುಗಿ ಹೋಗಿರುವ ದೇವಸ್ಥಾನ. ಜೆಸಿಬಿ ಬಳಸಿ ಉತ್ಖನನ ಮಾಡಿದ್ದ ಹಿಂದೂ ಯುವಕರು. ಇದೇ ಸಂದರ್ಭದಲ್ಲಿ ರಾಮ ಮಂದಿರ ಇರೋದು ಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗಾದಲ್ಲಿ ಮಂದಿರ ಪತ್ತೆಯಾಗಿರೋದು ಸಹಜವಾಗಿ ಆ ಭಾಗದ ಜನರಿಗೆ ಸಂಭ್ರಮ ಮನೆ ಮಾಡಿರೋದು. ಕಾರಣ ರಾಮ ಮಂದಿರ ಉದ್ಘಾಟನೆಗೆ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಮನ ಹೆಜ್ಜೆ ಗುರುತು ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಕರ್ನಾಟಕಕ್ಕೂ ಅಯೋಧ್ಯೆಗೆ ಯಾವ ರೀತಿಯ ಅವಿನಾಭಾವ ಸಂಬಂಧ, ಇದೆಲ್ಲವನ್ನ ನಾವು ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಚಿಕ್ಕೋಡಿಯಲ್ಲಿ ಮತ್ತೊಂದು ರಾಮ ಮಂದಿರ ಪತ್ತೆಯಾಗಿರುವುದು ಸಹಜವಾಗಿ ಸಂಭ್ರಮ ತರಿಸಿದೆ. ಹಿಂದೂಸ್ತಾನ ಭಾರತದಲ್ಲಿ ಹಿಂದೂಗಳಿಗೆ ಒಂದು ಸಂಭ್ರಮಾಚರಣೆ ನಡೀತಾ ಇರುವಂಥದ್ದು ಅಂತಂದರೆ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದರೆ ಇತ್ತ ಚಿಕ್ಕೋಡಿಯಲ್ಲಿ ಸೀತಾರಾಮ್ ಮಂದಿರ ಒಂದು ಗೋಚರಿಸಿರುವಂಥದ್ದು. ಅಂತಂದರೆ ಕಳೆದ ನೂರಾರು ವರ್ಷಗಳ ಹಿಂದೆ ಭೂಮಿಯ ಒಡ ಲಾಳಾಂತರದಲ್ಲಿ ಹುದುಗಿ ಹೋಗಿರ್ತಕ್ಕಂತಹ ಸೀತಾರಾಮ್ ಮಂದಿರ ಇವತ್ತು ಏನೋ ಗೋಚರಿಸಿರುವಂಥದ್ದು. ಅಂತಂದರೆ ಸದಲಗಾ ಪಟ್ಟಣದ ಹಿಂದೂ ಸಮುದಾಯದ ಏನು ಹಿಂದೂ ಸಮುದಾಯ ಇದೆ ಅವರಿಗೆ ಅವರ ಹಿರಿಯರು ಹೇಳ್ತಿದ್ದರಂತೆ. ಅಂತಂದರೆ ಇಲ್ಲಿ ಕಳೆದ ನೂರಾರು ವರ್ಷಗಳ ಹಿಂದೆ ಇಲ್ಲಿ ಸೀತಾರಾಮ್ ಮಂದಿರ ಇತ್ತು. ಇಲ್ಲಿ ನಾವು ಒಂದು ರಾಮ ಭಜನೆ ಮಾಡ್ತಾ ಇದ್ವಿ, ರಾಮ ಭಜನೆಯನ್ನು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದರಂತೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಜನ ಏನಿದ್ದಾರೆ ಅವರು ನೋಡೋಣ ಹಾಗಿದ್ದರೆ ಅದನ್ನು ಒಂದು ಕಡೆ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ನಮಗೆ ಪುರಾತನವಾದಂತಹ ದೇವಾಲಯ ಗೋಚರಿಸಿದ್ದೇ ಆದಲ್ಲಿ ಅದನ್ನು ನಾವು ಪೂಜೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಉತ್ಖನನ ಕಾರ್ಯ ಸಹ ಮಾಡ್ತಾರೆ. ಅಂತಂದರೆ ಕೆಲವೊಂದಿಷ್ಟು JCB ಯಂತ್ರಗಳ ಮುಖಾಂತರ ಸದಲಗಾ ಪಟ್ಟಣದ ಹೊರವಲಯದಲ್ಲಿ ರವಿ ನಾಯ್ಕ್ ಎನ್ನುವವರ ಏನು ಹೊಲದಲ್ಲಿ ಈ ಒಂದು ಉತ್ಖನನ ಕಾರ್ಯ ಸಹ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನು ಈ ಒಂದು ಸೀತಾರಾಮ್ ಮಂದಿರ ಸಹ ದೊರೆತಿರುವಂಥದ್ದು. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಏನು ಎಲ್ಲೋ ಒಂದು ಕಡೆ ಇಡೀ ದೇಶಾದ್ಯಂತ ಆಗಿರ್ಬೋದು ಒಂದು ರಾಮ್ ಲಲ್ಲಾನ ಹೆಸರಿನಲ್ಲಿ ಒಂದು ಭಕ್ತಿಪೂರ್ವಕವಾದಂಥ ಒಂದು ಚಳುವಳಿ ನಡೀತಾ ಇದೆ. ಅಂದರೆ ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಮೂಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನರು ಹೇಳ್ತಾರೆ ರಾಮಾಯಣ ನಡೆದಿರುವಂಥದ್ದು ಕೇವಲ ಕಾಲ್ಪನಿಕ, ಇದು ನೈಜವಾಗಿ ನಡೆದಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಏನು ಇಡೀ ದೇಶಾದ್ಯಂತವೂ ಸಹ ರಾಮಾಯಣ ನಡೆದಿರುವ ಕುರಿತಂತೆ ಕೆಲವೊಂದಿಷ್ಟು ಕುರುಹುಗಳು ಸಿಕ್ಕಿರುವಂಥದ್ದು. ಸದ್ಯ ಚಿಕ್ಕೋಡಿ ಪಟ್ಟಣದ ಸದಲಗಾ ಏನು ಪಟ್ಟಣದ ಹೊರವಲಯದಲ್ಲೂ ಸಹ ಈ ಒಂದು ಸೀತಾರಾಮ್ ಗೋಚರಣೆ ಆಗಿರುವಂಥದ್ದು. ಎಲ್ಲರೂ ಇದನ್ನು ಹೇಳ್ತಾ ಇರುವಂಥದ್ದು ಅಂದರೆ ಇದು ಶ್ರೀರಾಮನ ಪ್ರಭು ಶ್ರೀರಾಮನ ಲೀಲೆ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯಾಸಿನ್ ಜಮಾದಾರ್ ಜೊತೆ ಸಂಜು ಅರ್ಬಾವಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೂ ಕೂಡ ಕ್ಷಣಗಣನೆ ಪ್ರಾರಂಭ ಆಗಿರುವ ಹೊತ್ತಲ್ಲೇ ನಮ್ಮ ರಾಜ್ಯದ ಚಿಕ್ಕೋಡಿಯ ಸದಲಗದಲ್ಲೂ ಕೂಡ ಹುದುಗಿ ಹೋಗಿದ್ದ ಶ್ರೀರಾಮ ಮಂದಿರ ಪತ್ತೆಯಾಗಿರೋದು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಮರ್ಯಾದಾ ಪುರುಷೋತ್ತಮನ ಲೀಲೆ ಅಂದ್ರೂ ಅಚ್ಚರಿ ಪಡಬೇಕಿಲ್ಲ. ಅತ್ತ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಜನವರಿ 22ನ ಇಡೀ ದೇಶದ ಜನ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಆದರೆ ಇತ್ತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಸದಲಗಾ ಪಟ್ಟಣದಲ್ಲಿ ನೂರಾರು ವರ್ಷಗಳ ಹಿಂದೆ ಹುದುಗಿ ಹೋಗಿದ್ದ ಶ್ರೀರಾಮ ದೇವಸ್ಥಾನ ಗೋಚರವಾಗಿದೆ. ಹೌದು, ಸದಲಗಾ ಪಟ್ಟಣದ ಹೊರವಲಯದ ದೂದಗಂಗಾ ನದಿ ಬಳಿಯ ಪ್ಯಾಟೆ ಹೊಳೆ ಬಳಿ ಈ ದೇಗುಲ ಪತ್ತೆಯಾಗಿದೆ. ಹಿರಿಯರು ಇಲ್ಲಿ ಪ್ರಭು ಶ್ರೀರಾಮರ ದೇವಸ್ಥಾನ ಇದೆ ಅಂತ ಹೇಳ್ತಿದ್ರು. ಹೀಗಾಗಿ JCB ಯಂತ್ರಗಳನ್ನ ಬಳಸಿ ಭೂ ಉತ್ಖನನ ಪ್ರಾರಂಭಿಸಿದಾಗ ದೇಗುಲ ಪತ್ತೆಯಾಗಿದೆ ಅನ್ನೋದು ಗ್ರಾಮಸ್ಥರ ಮಾತು.
ಸದಲಗ ಪಟ್ಟಣದಲ್ಲಿ ಪುರಾತನ ಸೀತಾರಾಮ ಮಂದಿರ ಪತ್ತೆಯಾದ ಸ್ಥಳಕ್ಕೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಭೇಟಿ ನೀಡಿದ್ರು. ಮಂದಿರದ ಎದುರು ಆರತಿ ಬೆಳಗಿ ದೇವರ ಜಪ ಮಾಡಿದ್ರು. ಶ್ರೀರಾಮ ಭಾರತ ಮಾತೆಯ ಜೈಕಾರ ಮೊಳಗಿಸಿದ್ರು. ಶಾಸಕಿಗೆ ಹಿಂದೂ ಸಮಾಜದ ಮುಖಂಡರು ಸಾಥ್ ನೀಡಿದ್ರು. ಇನ್ನು ಇದು ನಮ್ಮದೇ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮ ಮಂದಿರ ಪತ್ತೆಯಾದ ಬಗ್ಗೆ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಅರಬಾವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಜಯ್, ಚಿಕ್ಕೋಡಿ ಭಾಗದಲ್ಲಿ ರಾಮ ಮಂದಿರ ಪತ್ತೆಯಾಗಿರುವುದು ಸಹಜವಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಾರಣ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಸದಲಗದಲ್ಲಿ ಶ್ರೀರಾಮ ಮಂದಿರ ಪತ್ತೆಯಾಗಿರೋದು ಇತಿಹಾಸ ಏನು, ಹೇಗೆ ಪತ್ತೆಯಾಯಿತು, ಹೇಗೆ ಗೋಚರ ಆಯಿತು, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನಂತಂದ್ರೆ ಪ್ರಭು ಶ್ರೀರಾಮಚಂದ್ರನಿಗೂ ಹಾಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂತದ್ದು. ಅಂತಂದ್ರೆ ಏನು, ಇಡೀ ದೇಶಾದ್ಯಂತ ಸಹ ಶ್ರೀರಾಮನ ಏನೋ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಒಂದು ಸಂಭ್ರಮ ಕಳೆಗಟ್ಟಿದೆ. ಆ ಹಿನ್ನೆಲೆಯಲ್ಲಿ ಏನು ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ಪ್ಯಾಟೆಹೊಳೆ ಅಂತ ಏನಿದೆ ಅಂದ್ರೆ ದೂದ್ಗಂಗಾ ನದಿಯ ಪಕ್ಕದಲ್ಲಿ ಶ್ರೀರಾಮ ಮಂದಿರ ಪತ್ತೆಯಾಗಿರುವಂತದ್ದು. ಅಂತಂದ್ರೆ ಸೀತಾರಾಮ್ ಮಂದಿರ ಪತ್ತೆಯಾಗಿರುವಂತದ್ದು. ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಭೂಮಿಯ ಒಡಲಾಂತರದಲ್ಲಿ ಹುದುಗಿ ಹೋಗಿದ್ದಂತಹ ದೇವಾಲಯವನ್ನ ಏನು ಇಲ್ಲಿರ್ತಕ್ಕಂತಹ ಹಿಂದೂ ಸಮಾಜದ ಮುಖಂಡರಾಗಿರ್ಬೋದು, RSS, ಆಮೇಲೆ ಬಜರಂಗ ದಳದ ಕೆಲ ಕಾರ್ಯಕರ್ತರೆಲ್ಲ ಸೇರಿ ಏನು ಅಂದ್ರೆ ಈ ಹಿಂದೆ ಅವರ ಹಿರಿಯರು ಹೇಳ್ತಾ ಇದ್ರಂತೆ, ಇಲ್ಲಿ ಸೀತಾರಾಮ್ ಮಂದಿರ ಇದೆ, ಇಲ್ಲಿ ನಾವು ಆ ವೇಳೆ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ ಅಂತ ಹಿರಿಯರಿಗೆ ಹೇಳ್ತಿದ್ರಂತೆ. ಸೊ ಅದನ್ನ ಒಂದು ಇದಾಗಿ ತೆಗೆದುಕೊಂಡಂತ ಯುವಕರು ಹಾಗೂ ಹಿಂದೂ ಸಮುದಾಯದ ಕೆಲ ಮುಖಂಡರಿದ್ದಾರೆ, ಅವರೆಲ್ಲ ಸೇರಿ ನಿನ್ನೇನು ಅಲ್ಲಿ ಏನು ಈ ಹಿಂದೆ ಹುದುಗಿ ಹೋಗಿದ್ದಂತಹ ದೇವಸ್ಥಾನದಲ್ಲಿ ಸಹ ಉತ್ಖನನ ಕಾರ್ಯ ಸಹ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಸೀತಾರಾಮ್ ಮಂದಿರ ಸಹ ಗೋಚರ ಆಗತ್ತೆ. ಅಂತಂದ್ರೆ ಏನು ಅಲ್ಲಿರ್ತಕ್ಕಂತಹ ಏನು ಒಂದು ದೂದ್ಗಂಗಾ ನದಿಯ ಪಕ್ಕದಲ್ಲಿ ಈ ಹಿಂದೆ ಈ ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಜಾಸ್ತಿ ಆಗತ್ತೆ. ಅಂತಂದ್ರೆ ಏನು ಜಾಸ್ತಿ ಮಳೆ ಆದಂತ ಸಂದರ್ಭದಲ್ಲಿ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತವೆ. ಈ ಸಂದರ್ಭದಲ್ಲಿ ಮುಚ್ಚಿ ಹೋಗಿರ್ತಕ್ಕಂತಹ ಏನು ಸನ್ನಿವೇಶಗಳು ಸಹ ಆಗಿರುತ್ತೆ. ಅದಾದ ಬಳಿಕ ಯಾರು ಸಹ ಅದನ್ನ ಅಂತಂದ್ರೆ ಏನು ಜನಸಾಮಾನ್ಯರ ದರ್ಶನಕ್ಕೆ ಏನು ಮುಕ್ತವಾಗಿ ಮಾಡಿರ್ಲಿಲ್ಲ. ಆದ್ರೆ ಸದ್ಯ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನ ಒಂದು ಪ್ರೇರೇಪಣೆಯಾಗಿ ತೆಗೆದುಕೊಂಡು ಸದಲಗ ಪಟ್ಟಣದ ಕೆಲ ಯುವಕರು ಈ ಒಂದು ದೇವಾಲಯವನ್ನ ಒಂದು ಲೋಕಾರ್ಪಣೆ ಮಾಡಿರುವಂತದ್ದು ಶ್ರುತಿ.